ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಾಟ್ಸಿಗೆಲ್ಲ ಯೂಸ್ ಮಾಡೋ ಸ್ವೀಟ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನ ಒಂದು 15 ಮಿನಿಟ್ಸು ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ, ಈ ಥರ ಆಗುತ್ತೆ. ಇವಾಗ ಅದರಲ್ಲಿ ಏನಾದರೂ ಬೀಜ ಇದ್ದರೆ ಅಥವಾ ದಾರಗಳಿದ್ದರೆ ಕ್ಲೀನ್ ಮಾಡಿಕೊಂಡು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಫೈನ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಈ ಥರ ಸ್ಮೂತಾಗಿ ರುಬ್ಕೊಂಡಿದ್ದೀನಿ, ಒಮ್ಮೆ ನೋಡ್ಕೊಳ್ಳಿ. ನಂತರ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿರೋ ಹುಣಸೆ ಹಣ್ಣನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಲೆನ ಹಚ್ಚಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು. ಒಂದು ಬಾಯ್ಲ್ ಬರೋ ತನಕ ಅದನ್ನು ಕುದಿಸ್ಕೋಬೇಕು. ನಿಮಗೆ ಬೇಕಾದರೆ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು. ಚಿಟಿಕೆ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಪೈಸ್ಗೋಸ್ಕರ 1 ಸ್ಪೂನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡೆ. ಹಾಗೆ 1 ಸ್ಪೂನು ಜೀರಾ ಪೌಡ್ರನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೀರಾ ಪೌಡ್ರ್ ಆ್ಯಡ್ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ. ನಂತರ ಒಂದು 4 to 5 ಮಿನಿಟ್ಸು ಮತ್ತೆ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ನೋಡಿ, ಈ ಥರ ಆಗುತ್ತೆ. ನೋಡ್ಕೊಂಡ್ರಾ? ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ. ಅದನ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೋದು. ನೀವು ಟ್ರೈ ಮಾಡಿ ನನಗೆ ತಿಳಿಸಿ.